ಹಲೋ ಫ್ರೆಂಡ್ಸ್, ಇವತ್ತು ನಾನು ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ 1000 ಸಬ್ಸ್ಕ್ರೈಬರ್ಸ್ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ನಿಂದಾಗಿ. ನಿಮಗೆ ತುಂಬಾನೇ ಜನರಿಗೆ ಗೊತ್ತಿರಬಹುದು, ನಾನೊಬ್ಬ ಡ್ಯಾನ್ಸ್ ಆರ್ಟಿಸ್ಟ್ ಹಾಗೂ ಡ್ಯಾನ್ಸ್ ಕೊರಿಯೋಗ್ರಾಫರ್ ಕೂಡ ಹೌದು. ಡಿ-ಝೋನ್ ಕ್ರೂ ಇಂಡಿಯಾ ಅಂತ ನನ್ನ ಓನ್ ಡ್ಯಾನ್ಸ್ ಗ್ರೂಪ್ ಕೂಡ ಇದೆ. ಆಫ್ಟರ್ ಕೊರೋನಾ ಲಾಕ್ಡೌನ್ ಕೆಲವೊಂದು ಫ್ಯಾಮಿಲಿ ಇಶ್ಯೂ ಹಾಗೂ ಫೈನಾನ್ಷಿಯಲ್ ಇಶ್ಯೂನಿಂದಾಗಿ ನನಗೆ ಡ್ಯಾನ್ಸ್ ಕೆರಿಯರ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕಾಗಿ ಬಂತು. पूरे देश में आज रात 12 बजे से संपूर्ण देश में संपूर्ण लॉकडाउन होने जा रहा है. ಸೊ ಅದಾದ್ಮೇಲೆ ನಾನು ತುಂಬಾ ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರಲಿಲ್ಲ. ವಿದೌಟ್ ಪ್ಯಾಷನ್ ಲೈಫ್ ತುಂಬಾ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಜನ ನನ್ನ ಮರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇದ್ದೀನ ಇಲ್ವಾ ಅಂತಾನೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ನಂಗೆ ಅನಿಸ್ತು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಜನ ನಮ್ಮನ್ನ ಮರೆತು ಬಿಡ್ತಾರೆ ಅಂತ. ಆದ್ರೆ ಡ್ಯಾನ್ಸ್ ನಾನು ಕಂಟಿನ್ಯೂ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಇದರ ಜೊತೆ ನಾನು ಗ್ರಾಫಿಕ್ ಡಿಸೈನರ್ ಕೂಡ ವರ್ಕ್ ಮಾಡ್ತಾ ಇದ್ದೆ. ಇನ್ನು ಏನು ಮಾಡಿದ್ರು ಈ ಫೀಲ್ಡ್ಗೆ ಜಾಸ್ತಿ ಫೋಕಸ್ ಮಾಡಬೇಕು, ಇಲ್ಲಾಂದ್ರೆ ಲೈಫ್ ತುಂಬಾನೇ ಕಷ್ಟ ಅಂತ ಫೀಲ್ ಆಯ್ತು. ಸೊ ಇನ್ನು ಏನ್ ಮಾಡೋದಿದ್ರು ನನ್ನ ಜಾಬ್ ಹಾಗೂ ಪ್ಯಾಷನ್ಗೆ ಕನೆಕ್ಟ್ ಆಗುವಂಥದ್ದನ್ನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಐ ಡಿಸೈಡ್ ಟು ಸ್ಟಾರ್ಟ್ ಯೂಟ್ಯೂಬ್. ಸೊ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಐ ಅಪ್ಲೈಡ್ ಫಾರ್ ದ ಜಾಬ್ ಇನ್ ಬ್ಯಾಂಗ್ಳೂರ್ ಅಂಡ್ ನನಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸನೂ ಸಿಕ್ತು. ಸೊ ನಾನು ಬ್ಯಾಂಗ್ಳೂರಿಗೆ ಬೈಕಲ್ಲಿ ಹೋಗೋ ಟೈಮಲ್ಲಿ ಗೋಪ್ರೋ ಯೂಸ್ ಮಾಡಿಕೊಂಡು ನನ್ನ ಫಸ್ಟ್ ಮೋಟೋ ವ್ಲಾಗ್ ಮಾಡಿದೆ. ಓಕೆ, ಜನ ಅದನ್ನು ಆಕ್ಸೆಪ್ಟ್ ಮಾಡಿದ್ರು. ಆದರೆ ನನ್ನ ಡ್ಯಾನ್ಸ್ ವೀಡಿಯೋಸ್ಗೆ ಬರ್ತಾ ಇದ್ದಂಥ ರೆಸ್ಪಾನ್ಸ್ ಇಲ್ಲಿ ಬಂದಿರಲಿಲ್ಲ. ಹಾಗೆಯೇ ವ್ಯೂಸ್ ಕೂಡ ತುಂಬಾನೇ ಕಮ್ಮಿ ಬಂದಿತ್ತು. ಸೊ ಬಟ್ ಪರವಾಗಿಲ್ಲ, ಎಲ್ಲದಕ್ಕೂ ಟೈಮ್ ಬರುತ್ತೆ. ಸೊ ನಾವು ಜರ್ನಿನ ಕಂಟಿನ್ಯೂ ಮಾಡೋ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಆ ಟೈಮಲ್ಲಿ ನನ್ನ ಜೊತೆ 180 ಸಬ್ಸ್ಕ್ರೈಬರ್ಸ್ ಇದ್ರು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ವೀಡಿಯೋನ 2 ತಿಂಗಳಾದಮೇಲೆ ಅಪ್ಲೋಡ್ ಮಾಡಿದೆ. Feb 7th ನಂದಿ ಹಿಲ್ಸ್ ವ್ಲಾಗ್. ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ, ನನಗೆ ಎಷ್ಟಾಗುತ್ತೋ ಅಷ್ಟು ಕ್ರಿಯೇಟಿವ್ ವೇಲಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಆ ಟೈಮಲ್ಲಿ ನನ್ನ ಜೊತೆ ಗೋಪ್ರೋ ಬಿಟ್ಟು ಬೇರೆ ಯಾವುದೇ ರೀತಿಯ ಕ್ಯಾಮರಾ ಗೇರ್ಸ್ ಇರಲಿಲ್ಲ. ನನ್ನ ಫ್ರೆಂಡು ಕ್ಯಾಮರಾ ಯೂಸ್ ಮಾಡಿಕೊಂಡು ನಂದಿ ಹಿಲ್ಸ್ದು ವ್ಯೂನ ಕ್ಯಾಪ್ಚರ್ ಮಾಡಿದೆ. ಸೊ ಇಲ್ಲಿ ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರ ರೇಂಜಲ್ಲಿ ಬಂದಿರಲಿಲ್ಲ. ಆಮೇಲೆ ಐ ಕುಡ್ ನಾಟ್ ಮೇಕ್ ಮೋರ್ ವೀಡಿಯೋಸ್ ಬಿಕಾಸ್ ಆಫ್ ಲಾಟ್ ಆಫ್ ವರ್ಕ್ ಸ್ಟ್ರೆಸ್ ಆ್ಯಂಡ್ ಐ ವಾಸ್ ಸ್ಟೇಯಿಂಗ್ ಇನ್ ಅ PG. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಆ್ಯಂಡ್ ಐ ಲಾಸ್ಟ್ ಮೋಟಿವೇಶನ್. ಸೊ ಆಫ್ಟರ್ ದ್ಯಾಟ್ ಐ ಲೆಫ್ಟ್ ದ PG ಆ್ಯಂಡ್ ಸ್ಟಾರ್ಟೆಡ್ ಟು ಸ್ಟೇ ವಿತ್ ಮೈ ಫ್ರೆಂಡ್ಸ್. ಇಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದರು ಯೂಟ್ಯೂಬ್ನ ಕಂಟಿನ್ಯೂ ಮಾಡೋಕ್ಕೆ. ಸೊ ನಾನು ಕ್ಯಾಮರಾ ಸೆಟಪ್, ಲೈಟ್ಸ್ ಹಾಗೆಯೇ ಮೈಕ್ಸಿಗೆಲ್ಲ ಇನ್ವೆಸ್ಟ್ ಮಾಡಿದೆ. ಹಾಗೂ ಆಫ್ಟರ್ ಎ ಲಾಂಗ್ ಬ್ರೇಕ್ ನಾನು ಅಕ್ಟೋಬರ್ 17ಗೆ ನನ್ನ ಇಂಟ್ರೋ ವಿಡಿಯೋನ ಅಪ್ಲೋಡ್ ಮಾಡಿದೆ. ಇಲ್ಲಿ ನನಗೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೂಡ ಬಂತು, ಹಾಗೆಯೇ ನನ್ನ ಕಾನ್ಫಿಡೆನ್ಸ್ ಕೂಡ ಜಾಸ್ತಿನೇ ಆಯಿತು. ಸೊ ಅದಾದಮೇಲೆ ನಾನು ಎಡಿಟಿಂಗ್ ಟ್ಯುಟೋರಿಯಲ್ಸ್, ಅನ್ಬಾಕ್ಸಿಂಗ್ ಹಾಗೆಯೇ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ಸ್ಲೋಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೌಂಟ್ ಕೂಡ ಜಾಸ್ತಿ ಆಗ್ತಾನೆ ಬಂತು. ಆ್ಯಂಡ್ ನಾನು ಫೈನಲ್ ಹಿಟ್ ಮಾಡಿದೆ 1000 ಸಬ್ಸ್ಕ್ರೈಬರ್ಸ್ ಫೆಬ್ರವರಿ 10, 2022. ಸೊ ಈ ಒಂದು ಮೈಲ್ ಸ್ಟೋನ್ನ ರೀಚ್ ಮಾಡೋಕ್ಕೆ ಕಾರಣ ಆಗಿರೋದು ನನ್ನ 1000 ಸಬ್ಸ್ಕ್ರೈಬರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯೂಟ್ಯೂಬರ್ ಆಗೋದು ಸುಲಭದ ವಿಚಾರ ಅಲ್ವೇ ಅಲ್ಲ. ಒಳ್ಳೆ ಕಾಂಟೆಂಟ್ನ ತರಬೇಕಾಗುತ್ತೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ, ಎಡಿಟಿಂಗ್ ಹಾಗೂ ಪ್ಲಾನಿಂಗ್ಸ್ಗೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ನನ್ನ ಈ ಎಫರ್ಟ್ನ ನೀವು ಆಕ್ಸೆಪ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಮತ್ತೊಮ್ಮೆ ನನ್ನ 1000 ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಲೈಫ್ ವಿದೌಟ್ ಪ್ಯಾಷನ್ ಈಸ್ ಬೋರಿಂಗ್.